ಎಚ್ಡಿಕೋಟೆ ತಾಲೂಕಿನ ದೇವಲಾಪುರ ಕಾಲೋನಿಯಲ್ಲಿ ವಿದ್ಯುತ್ ಪರಿವರ್ತಕ ಮತ್ತು ಕಂಬಗಳು ಅಪಾಯಕಾರಿ ಸ್ಥಿತಿಯಲ್ಲಿವೆ. ಜಮೀನಿನಲ್ಲಿರುವ ಸ್ವರೂಪಿ ವಿದ್ಯುತ್ ತಂತಿಗಳು ಹಾಗೂ ಟ್ರಾನ್ಸ್ಫಾರ್ಮರ್ ಬಲಿಗಾಗಿ ಕಾದಿವೆ. ಅಪಾಯ ಕಟ್ಟಿಟ್ಟ ಬುತ್ತಿ. ರೈತರು ಜೀವ ಕೈಯಲ್ಲಿ ಹಿಡಿದು ಕೆಲಸ ಮಾಡಬೇಕಾಗಿದೆ ಎಂದು ಗ್ರಾಮದ ಶ್ರೀನಿವಾಸ್ ರವರು ಚೆಸ್ಕಾಂ ಇಲಾಖೆಯ ವಿರುದ್ಧ ಶುಕ್ರವಾರ ಬೆಳಿಗ್ಗೆ ದೃಶ್ಯ ಮಾಧ್ಯಮದ ಮುಂದೆ ಗಂಭೀರ ಆರೋಪ ಮಾಡಿದ್ದರು. ಕಳೆದ 3 ವರ್ಷಗಳಿಂದ ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳು ಜನಶಕ್ತಿ ದೃಶ್ಯ ಮಾಧ್ಯಮದ ವರದಿಯಾದ ದಿನವೇ ಎಚ್ಚೆತ್ತು. ಇಂದು ಬೆಳಿಗ್ಗೆ ಚೆಸ್ಕಾಂ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಗ್ರಾಮಕ್ಕೆ ತೆರಳಿ ವಿದ್ಯುತ್ ಪರಿವರ್ತಕ ಸ್ಥಳಾಂತರ ಕಾರ್ಯ ಬಿರುಸಿನಿಂದ ನಡೆಯುತ್ತಿದೆ. ಕಳೆದ 3 ವರ್ಷಗಳಿಂದಿದ್ದ ರೈತರ ಅಲೆದಾಟಕ್ಕೆ ಕೊನೆಗೂ ಮುಕ್ತಿ ಸಿಕ್ಕಂತಾಗಿದೆ. ಲಂಚ ಕೊಟ್ಟು ಕೇಳಿರೋದನ್ನ ಕೇಳಿಸ್ತೀನಿ ಅಂತ, ಲಂಚ ಕೇಳಿರೋರ್ನ ಯಾರ ಜೊತೆ ಮಾತಾಡಿದ್ರು ಕೇಳಿಸ್ತಾನೆ ಅಂತೀನಿ, ಅವ್ರನ್ನೂ ಕರ್ಕೊ ಬರ್ಬೇಕು ಅಂತ.